ಬರೆದು ಅದು ಬಹಳ ಪ್ರಖ್ಯಾತವಾಗಿದೆ. ಅಂಕಣಕಾರರು ಹೌದು, ನಾಟಕದ ವಿಮರ್ಶಕರು ಕೂಡ ಹೌದು. ಮತ್ತು ರಂಗ ಸುನೇರಿ ಅಂತ ಬಹಳ ವಿಶಿಷ್ಟವಾದ ಕನ್ನಡದಲ್ಲಿ ರಂಗಭೂಮಿಗಳ ಮತ್ತು ನಾಟಕದ ವಿಮರ್ಶೆಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದ ಒಂದು ಬೆಂಚ್ ಮಾರ್ಕ್ ಅನ್ನೋ ಒಂದು ಪುಸ್ತಕವನ್ನು ತಂದಿದ್ದಾರೆ. ಶ್ರೀಯುತ ಮಲ್ಲಿಕಾರ್ಜುನ ಕಡಕೊಳೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಶಶಿಕಾಂತ ಎಡೆಹಳ್ಳಿಯವರು, ಇವರು ಅಷ್ಟು ಉತ್ತರ ಕರ್ನಾಟಕದ ಬಾಗಲಕೋಟೆಯವರು, ಜವಾರಿ ಭಾಷೆಯಲ್ಲಿ ಬರೆಯೋರು. ಉತ್ತರ ಕರ್ನಾಟಕದ ಎಲ್ಲ ಸೊಗಡನ್ನು ಪ್ರೀತಿ ಜೊತೆಗೆ ಅಷ್ಟೇ ಕಟುವಾಗಿ ತಮಗೆ ಸರಿ ಅಲ್ಲ ಅನಿಸೋದನ್ನು ಕಟುವಾದ ಶಬ್ದಗಳಲ್ಲಿ ಅಷ್ಟೇ ಚೆನ್ನಾಗಿ ಬರೆಯುವಂತಹ ನೇರವಾದ ನಿಷ್ಠುರವಾದ ಮಾತಿನ ವಿಮರ್ಶಕರು ಕೂಡ ಮಾಡ್ತಾ ಇದ್ರು. ರಂಗಭೂಮಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಡಾಕ್ಯುಮೆಂಟ್ ಅಂತ ನಾವು ಏನಾದರೂ ಮಾಡೋದಾದರೆ ಈ ಪತ್ರಿಕೆಗಳನ್ನು ನಾವು ಮತ್ತೆ ನೋಡಬೇಕು. ರಂಗಭೂಮಿ ಪತ್ರಿಕೆ, ರಂಗಭೂಮಿ ವಿಶ್ಲೇಷಣೆ ಅನ್ನೋ ಪತ್ರಿಕೆ ಕನ್ನಡ ಹವ್ಯಾಸಿ ರಂಗಭೂಮಿಗೆ ಮತ್ತು ಎಸ್ಪೆಷಲಿ ಬೆಂಗಳೂರಿನ ರಂಗಭೂಮಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಬಹುಶಃ ಅವ್ರಿಗೊಂದಷ್ಟು ಶತ್ರುಗಳನ್ನು ಕೊಟ್ಟಿರಲಿಕ್ಕೆ ಸಾಕು. ಅಷ್ಟು ನಿಷ್ಠುರವಾಗಿ ಭಾಳ ವಸ್ತುನಿಷ್ಠವಾಗಿ ಬರೆಯುವಂಥದ್ದು, ಸತ್ಯಕ್ಕೆ ತೀರ ಸಮೀಪದಲ್ಲಿರ್ತಕ್ಕಂತಹ ಒಂದು ಸುದ್ದಿಯನ್ನು ಕೊಡೋದ್ರಲ್ಲಿ ಭಾಳ ಹೆಸರುವಾಸಿಯಾಗಿದ್ದಾರೆ. ನಾಟಕ, ಚಲನಚಿತ್ರ ನಿರ್ಮಾಣಗಳ ಅನೇಕ ಶಿಬಿರಗಳನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಬಹಳ ದೊಡ್ಡ ಪರಿಣಿತಿ ಕೂಡ ಇದೆ. ಸಾಮಾಜಿಕ ಚಳುವಳಿ ಇತ್ಯಾದಿಗಳ ಅನೇಕ ವಿಚಾರದಲ್ಲಿ ಸಮಾಜಮುಖಿಯಾದಂತಹ ಅನೇಕ ಚಳುವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರು, ನನ್ನ ಅವಧಿಗೆ ಅವರು ಕೂಡ ಸದಸ್ಯರಾಗಿದ್ದರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಭಾಗವತರ ತಂಡದ ಶ್ರೀಯುತ ರೇವಣ್ಣನವರು, ಅವ್ರ ಬಗ್ಗೆ ಹೆಚ್ಚು ಹೇಳೋದೇನಿಲ್ಲ. 4 ದಿನದಿಂದ ನೀವು ನೋಡ್ತಾ ಇದ್ದೀರಿ ಮತ್ತು 25-30 ವರ್ಷಗಳಿಂದ ಅವರ ಸೇವೆಯನ್ನು ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ ಮತ್ತು ಇಲ್ಲಿಗೆ ಹತ್ತಿರದಲ್ಲಿ ಅವರು ನೆಲೆಸಿರೋದು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ನಾಟಕ ಮಾನಿಷಾದ ಉತ್ಕರ್ಷ ಅನ್ನೋ ತಂಡ, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬೆಂಗಳೂರಿನ ಮೂಲೆಗಳಿಂದ ಸಭಿಕರು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಭಾಗವತರ ತಂಡವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಮಾಧ್ಯಮದ ಮಿತ್ರರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಭಾಗವತರ ತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಭಾಗವತರ ತಂಡದ ಪರವಾಗಿ ಮತ್ತು ಈ ನಾಟಕೋತ್ಸವದ ಪರವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಶ್ರೀ ರೇವಣ್ಣ ಅವ್ರನ್ನ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ನಾಟಕದ ಅವಧಿ 1 ಗಂಟೆ 10 ನಿಮಿಷ ಇರೋದ್ರಿಂದ ಇವತ್ತು ಕಾರ್ಯಕ್ರಮವನ್ನು 10 ನಿಮಿಷ ನಾವು ತಡವಾಗಿ ಪ್ರಾರಂಭ ಮಾಡಿದ್ದೇವೆ. ತಮ್ಮ ಕ್ಷಮೆಯನ್ನು ಕೋರ್ತೇವೆ. ಇವತ್ತು ಉತ್ತರ ಕರ್ನಾಟಕ ಮತ್ತು ಸುವರ್ಣ ಕರ್ನಾಟಕದ ಭಾಗದ ಇಬ್ಬರು ನನ್ನ ಹಿರಿಯ ಸ್ನೇಹಿತರನ್ನು ಈ ವೇದಿಕೆಗೆ ಅತಿಥಿಗಳಾಗಿ ನಾವು ಆಹ್ವಾನಿಸಿದ್ದೇವೆ. ತಮ್ಮ ಮೊಣಚಾದ ಬರವಣಿಗೆಯ ಮೂಲಕ ಸಮಾಜವನ್ನು ತಿದ್ದುವಂತಹ ಅಥವಾ ವಿಶೇಷವಾಗಿ ರಂಗಭೂಮಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳಲ್ಲಿ ಬಹಳ ಖಾರವಾಗಿ ಬರೆಯುವಂಥ ಇಬ್ಬರು ಲೇಖಕರು, ಅನೇಕ ತಿದ್ದುಪಡಿಗಳಿಗೆ ಕಾರಣರಾದಂಥವರು. ಅವರಿಬ್ಬರನ್ನು ನಾನು ಬಹಳ ವಿಶೇಷವಾಗಿ ಮತ್ತು ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ. ಭಾಗವತರು ಕಳೆದ 23 ವರ್ಷಗಳಿಂದ ಸಾಂಸ್ಕೃತಿಕ ಪರಿಚಯಕ್ಕೆ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ನಾಟಕಗಳು ಹಳ್ಳಿಗಳಲ್ಲಿ ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ರಂಗಭೂಮಿ ಮುಚ್ಚೆ ಹೋಗ್ಬಿಡ್ತು, ಇರೋದಿಲ್ಲ, ವರ್ಷಕ್ಕೊಂದು ನಾಟಕ ಮಾಡೋದು ಕಷ್ಟ, ಹಾಗೆ ಹೀಗೆ ಅಂತಾರೆ. ನಾನು ದಾವಣಗೆರೆಯಲ್ಲಿ ಇರ್ತೇನೆ. ವಾಸ್ತವವಾಗಿ ನನಗೆ ಗೆಳೆಯ ರೇವಣ್ಣವರು ಫೋನ್ ಮಾಡಿದಾಗ ನಮ್ಮ ಹುಟ್ಟೂರಿನಲ್ಲಿದ್ದೆ ನಾನು. ಆ ಸಂದರ್ಭದಲ್ಲಿ ಆವತ್ತು ನಾನು ಇಲ್ಲ ಬರ್ತೀನಿ 23ಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ನಿನ್ನೆ ನಮ್ಮ ಊರಿಂದ ದಾವಣಗೆರೆಗೆ ಬಂದು ದಾವಣಗೆರೆಯಿಂದ ಇವತ್ತು ಮತ್ತು ಮುಂಜಾನೆ ಬಸ್ಸಿಗೆ ಕೂತ್ಕೊಂಡು ಇಲ್ಲಿ ಬಂದಿದ್ದೀನಿ. ಬಿಸಿಲು ಅಂದ್ರೆ ಬಿಸಿಲು ನಮ್ಮಲ್ಲಿ, ಇಲ್ಲಿ ತಣ್ಣಗದ ಖರೆ ಅಂದ್ರೆ. ನಮ್ಮ ಕಲಬುರಗಿಯಲ್ಲಿ 41 ಡಿಗ್ರಿ ಸೆಲ್ಸಿಯಸ್ಸು, ಸುಟ್ಟು ಹೋಗ್ತೀವಿ ಒಂದಷ್ಟು ಬಿಸಿಲು. ನಾನು ಇಲ್ಲೇ ಜಾಸ್ತಿ ಇರೋದ್ರಿಂದ ನಮಗೆಲ್ಲ ರೂಢಿ ತೆಪ್ಪಿ ಹೋಗಿಬಿಡ್ತದೆ. ಅಂಥ ಸಂದರ್ಭದಲ್ಲಿ ಮಾನಿಷಾದ ಮತ್ತು ಗಿರೀಶ್ ಕಾರ್ನಾಡ್ರಂಥ ಒಂದು ನಾಟಕೋತ್ಸವಕ್ಕೆ ನೀವು ಬಂದಿದ್ದಲ್ಲ, ಅದು ನನಗೆ ನಿಜವಾಗ್ಲೂ ಸಂಭ್ರಮವನ್ನು ಉಂಟು ಮಾಡಿದೆ.
ಅದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಗೆಳೆಯ ನಮ್ಮ ರೇವಣ್ಣನವರನ್ನು ನಾನು ಅಭಿನಂದಿಸ್ತೀನಿ. ನಾವು ಮೂವರು ಕೂಡ ಇವರು ಬೆಂಗಳೂರಿನವರಲ್ಲ. ನಮ್ಮ ಆ ಗೆಳೆಯ ಅವರು ಬಾಗಲಕೋಟೆಯವರು, ನಾನು ಕಲಬುರಗಿಯವರು, ಇವರು ತುಮಕೂರಿನ ಊರಿನವರು, ಎಂಥದ್ದು ತುರುವೇಕೆರೆ ತಾಲೂಕಿನವರು. ನೀವು ಎಲ್ಲೆಲ್ಲಿರಿದಿರೋ ಗೊತ್ತಿಲ್ಲ. ನಾವು ಹಿಂಗೆಲ್ಲ ಸೇರ್ಕೊಂಡ್ಬಿಟ್ಟು ಬೆಂಗಳೂರನ್ನು ಎಲ್ಲೋ ಒಂದು ಕಡೆಗೆ ಸಾಂಸ್ಕೃತಿಕ ಕಟ್ತೀವಿ. ನಾಟಕ ನೋಡುವುದು ಕೂಡ ಬಹಳ ದೊಡ್ಡ ಇದು, ಸುಮ್ಮನೆ ಅಲ್ಲ ಅದು. 1-1.5 ಗಂಟೆಗಳ ಕಾಲ ನೀವು ತನ್ಮಯನಾಗಿ ಕೂತ್ಕೊಂಡಿರ್ತಕ್ಕಂಥದ್ದು ಈಗಿನ ಕಾಲದಲ್ಲಿ ಬಹಳ ಕಷ್ಟದ ಕೆಲಸ. ಯಾಕಂದರೆ ಮನೆಯಲ್ಲೇ ಮೊಬೈಲ್ ಇರ್ತದೆ, ಕೈಯಲ್ಲಿ ಇರ್ತದೆ ಮೊಬೈಲ್. ಅಂಥ ಸಂದರ್ಭದಲ್ಲಿ ಈ ನಾಟಕಗಳನ್ನು ಎಸ್ಪೆಷಲಿ ಕಾರ್ನಾಡರು ಮತ್ತು ಕಾರಂತರು, ಕಂಬಾರರಂಥ ನಾಟಕಗಳನ್ನು, ಆಧುನಿಕ ರಂಗಭೂಮಿಯ ನಾಟಕಗಳನ್ನು ನೋಡೋದಿದೆಯಲ್ಲ, ಅದು ಅಕ್ಷರಶಃ ನಿಮಗೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಬುದ್ಧಿಪ್ರದವಾಗಿರ್ತಕ್ಕಂಥ ಒಂದು ಸಂವೇದನೆಗಳಲ್ಲಿ ಕೆಲಸ ಮಾಡಿರ್ತವೆ. ಇವತ್ತು ಲೋಹಿಯ ಅವರ ಜನ್ಮದಿನಾಚರಣೆ ನಿಮಗೆಲ್ಲ ಗೊತ್ತಿರುವ ಹಾಗೆ, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಅವ್ರ ಅಕಾಡೆಮಿಯಲ್ಲಿ ಕೆಲಸ ಮಾಡೋದು ಮುಖ್ಯ ಅಲ್ಲ. ನನಗೆ ರಂಗಭೂಮಿಗೆ ಅವರ ಕೊಡುಗೆ ಎಷ್ಟು ಅನ್ನೋದು ಮಾತ್ರ ಮುಖ್ಯ ಆಗಿದೆ. ರಂಗಭೂಮಿಗೆ ಕಳೆದ 23 ವರ್ಷಗಳಿಂದ ಸತತವಾಗಿ ನಾಟಕೋತ್ಸವಗಳನ್ನು ಮಾಡ್ತಾ ಬಂದಿದ್ದಾರೆ, ನಾಟಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ, ನಾಟಕಕಾರರನ್ನು ಹುಟ್ಟಿ ಹಾಕಿಸ್ತಾ ಇದ್ದಾರೆ, ಪುಸ್ತಕದಲ್ಲಿ ದಾಖಲೆ ಮಾಡ್ತಾ ಇದ್ದಾರೆ ರಂಗಭೂಮಿಯ ಚಟುವಟಿಕೆಗಳನ್ನು. ಮತ್ತು ಇಂಥ ವ್ಯಕ್ತಿ ಕೊಡದೇನೆ ಇನ್ನು ಯಾರೇ ಕೊಡಬೇಕು? ಇಟ್ ಈಸ್ ಪಾಸಿಬಲ್. ಆದ್ದರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗಿ ಹೋಗ್ಬಿಟ್ಟೆ. ರೇವಣ್ಣ ಅದಕ್ಕೆ ಬಹಳ ಯೋಗ್ಯ ವ್ಯಕ್ತಿಯಾಗಿದ್ದರು, ಅವರು ಅರ್ಹರಾಗಿದ್ದರು. ಅದಕ್ಕೋಸ್ಕರ ನಾಟಕ ಅಕಾಡೆಮಿಯ ಪ್ರಶಸ್ತಿ ರೇವಣ್ಣವ್ರಿಗೆ ಅವತ್ತು ದೊರಕಿದ್ದು ಮತ್ತು ನನ್ನ ಕಾಲಘಟ್ಟದಲ್ಲಿ ಅಂಥ ಒಬ್ಬ ಕಾರ್ಯಕರ್ತನಿಗೆ, ರಂಗಭೂಮಿ ಕಾರ್ಯಕರ್ತನಿಗೆ ನಾವು ಕೊಡಿಸಿದ್ದು ನಮಗೆ ಸಾರ್ಥಕ ಮನೋಭಾವ ಇದೆ ಅಂತ ಇವಾಗಾದರೂ ಅನ್ನಿಸ್ತಾ ಇದೆ ನನಗೆ. ಆದ್ದರಿಂದ ರೇವಣ್ಣ ಅವ್ರು ಮುಂದೆ ಹೇಳೋದಂತಲ್ಲ, ಅವ್ರ ಕೊಡುಗೆ ತುಂಬ ದೊಡ್ಡದಾಗಿದೆ. ಅದು ಮುಂದುವರಿಲಿ, ಹೀಗೆ ಕಂಟಿನ್ಯೂ ಆಗಲಿ. ರಂಗಭೂಮಿಗೆ ಇಂಥವ್ರು ಬೇಕಾಗಿದ್ದಾರೆ. ನಟರು ಸಿಗ್ತಾರೆ ನಿಮಗೆ, ನಿರ್ದೇಶಕರು ಸಿಗ್ತಾರೆ ನಿಮಗೆ. ಸ್ವಲ್ಪ ಪ್ರಚಾರ ಮಾಡಿದರೆ ಪ್ರೇಕ್ಷಕ ವರ್ಗದಾಗಿರ್ತಕ್ಕಂಥ ನೀವು ಬರ್ತೀರಿ. ಆದರೆ ಇಲ್ಲಿ ಬಹಳ ಕಷ್ಟ ಆಗಿರ್ತಕ್ಕಂಥದ್ದು ರಂಗ ಸಂಘಟಕರದು. ಯಾಕೆಂದರೆ ಈ ನಟರನ್ನು, ನಿರ್ದೇಶಕರನ್ನು, ಪ್ರೇಕ್ಷಕರನ್ನ ಒಂದು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದೇ ರಂಗ ಸಂಘಟಕರದು. ಇದಕ್ಕೆ ಬಾಡಿಗೆ ಕಟ್ಟಬೇಕಾಗಿರೋದು ಅವರು, ಈ ವೇದಿಕೆಯನ್ನು ಒದಗಿಸ್ಬೇಕಾಗಿರೋದು ಅವರು. ಆದ್ದರಿಂದ ರಂಗ ಸಂಘಟಕರ ಕೊರತೆ ತುಂಬ ಇದೆ. ಇತ್ತೀಚೆಗೆ ಇದು ಲಾಭದಾಯಕ ವ್ಯವಹಾರ ಅಲ್ಲ ರಂಗಭೂಮಿ ಅಂತ ಎಷ್ಟೋ ಜನ ಹಿಂದೆ ಸರಿದಿದ್ದಾರೆ. ಅಂಥ ಸಂದರ್ಭದಲ್ಲಿಯೂ ಸಹಿತ ರೇವಣ್ಣಂಥವ್ರು ಇವಾಗೂ ಸಹಿತ ಅದೇ ಎನರ್ಜಿ ಇಟ್ಟುಕೊಂಡು ರಂಗಭೂಮಿಯ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಎಲ್ಲರೂ ಸಹಿತ ಅವ್ರಿಗೇನು ಹಣಕಾಸು ಕೊಡೋದು ಬೇಕಾಗಿಲ್ಲ, ದೊಡ್ಡ ಸಪೋರ್ಟ್ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಅವ್ರಿಗೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂದರೆ ಸಾಕು. ರೇವಣ್ಣ, ವಾಟ್ ಯು ಆರ್ ಡೂಯಿಂಗ್ ಇಸ್ ಗುಡ್, ನೈಸ್, ಗುಡ್, ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವುದೇ ಅವ್ರಿಗೆ ಕೆಲಸಕ್ಕೆ ನಾವೆಲ್ಲ ಕೊಡಬೇಕಾಗಿರತಕ್ಕಂಥ ದೊಡ್ಡ ಪ್ರೋತ್ಸಾಹ ಆಗಿದೆ. ಅದಕ್ಕೆ ರೇವಣ್ಣವರು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಲಿ, ಇನ್ನೂ ಹೆಚ್ಚು ಹೆಚ್ಚು ನಾಟಕೋತ್ಸವಗಳಾಗಲಿ, ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳು ಪ್ರಕಟಣೆ ಆಗಲಿ. ಮತ್ತು ನಿಮಗೆಲ್ಲರಿಗೂ ಸಹಿತ ಬೇರೆ ಬೇರೆ ನಾಟಕಗಳನ್ನ, ಯಾಕಂದರೆ ಮರೆತು ಹೋಗತಕ್ಕಂಥ ನಾಟಕಗಳು, ಈಗ ಬೇರೆ ನಾಟಕ ಅಲ್ಲ, ಈಗಾಗಲೇ ನಾವು ಮರ್ತೇ ಬಿಟ್ಟಿರ್ತೀವಿ ಆ ನಾಟಕಗಳನ್ನು. ಅವುಗಳನ್ನ ಈ ತಲೆಮಾರಿಗೆ ತೋರಿಸುವ, ದಾಟಿಸುವ ಕೆಲಸ ಆಗಲಿ ಅಂತ ಒಂದು ಸಾಮರ್ಥ್ಯ ಶಕ್ತಿ ಅವ್ರಿಗಿದೆ ಅಂತ ಹೇಳ್ತಾ, ನನ್ನ ಕರೆಸಿದ್ದಕ್ಕೆ ನಿಮ್ಮ ಜೊತೆಗೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಭಾಗವತರಿಗೆ ಮತ್ತು ರೇವಣ್ಣವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶಶಿಕಾಂತ್ ಹೇಳಿ. ಇವತ್ತು ಈ ನಾಟಕದ ಮನಿಷಾದ ನಾಟಕದ ನಿರ್ದೇಶಕ ದ್ವಯರು ಬಂದಿದ್ದಾರೆ, ಶ್ರೀ ತೇಜಸ್ ಕೆ ಮತ್ತು ಶ್ರೀ ಪುನೀತ್ ರಂಗಾಯಣ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ತೇಜಸ್ ಕೆ ಮತ್ತು ಶ್ರೀ ಪುನೀತ್ ರಂಗಾಯಣ ಇಬ್ಬರು ಬೇಸಿಕ್ಕಾಗಿ ನಟರು ಮತ್ತು ಬಹಳ ಪ್ರತಿಭಾವಂತ ನಿರ್ದೇಶಕರು ಕೂಡ. ಕವರ್ ಗಟ್ಟೆ ಇಟ್ಕೊಳ್ಳಿ, ಹಣ ಅದು. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದ ಶ್ರೀ ಮಲ್ಲಿಕಾರ್ಜುನ ಕಡ್ಕೊಳ್ಳ ಅವರಿಗೆ ಭಾಗವತರು ಮತ್ತು ನಿಮ್ಮೆಲ್ಲರ ಪರವಾಗಿ ನಾವು ಒಂದು ಸಣ್ಣದಾದ ರಂಗಗೌರವವನ್ನು ಅರ್ಪಿಸ್ತಾ ಇದ್ದೀವಿ. ನಾವು ಹಾಲು, ಹಾರ ಮತ್ತು ಶಾಲು ಇತ್ಯಾದಿಗಳನ್ನು ಕೊಡೋದಿಲ್ಲ, ಪುಸ್ತಕಗಳನ್ನು ಮಾತ್ರ ಕೊಡೋ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಶ್ರೀಯುತ ಶಶಿಕಾಂತ್ ಎಡೆಹಳ್ಳಿ ಅವರಿಗೆ,
ಶಿವಲಿಂಗ ಪ್ರಸಾದ್ ಅವರು ಈ ಕಾರ್ಯಕ್ರಮದ ಅಂತಿಮವಾಗಿ ತಮ್ಮ ಮಾತುಗಳನ್ನು ಹೇಳಬೇಕು ಮತ್ತು ಮುಕ್ತಾಯಗೊಳಿಸಬೇಕು ಈ ಸಭಾ ಕಾರ್ಯಕ್ರಮವನ್ನು ಅಂತ ಕೇಳ್ಕೊತೇನೆ. ಶಿವಲಿಂಗ ಪ್ರಸಾದ್ ಅವರು. ಸಭಾಂಗಣದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಹೃದಯಿ ರಂಗಾಸಕ್ತರೆ, ಸ್ನೇಹಿತರೆ, ಒಂದು ವಿಷಯದ ಸ್ಪಷ್ಟಗಳು. ಈ ಒಂದು ಮಹತ್ತರವಾದಂಥ ಭಾಳ ಅಪರೂಪವಾದಂಥ ಕರ್ನಾಟಕ ನಾಟಕೋತ್ಸವವನ್ನು ನಾವು ಆಯೋಜನೆ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಮುಂದಿದ್ದಿದ್ದು 2 ಆಯ್ಕೆ. ಒಂದು ಕಲಾಕ್ಷೇತ್ರದ ಆವರಣದಲ್ಲಿ ಮಾಡಬೇಕು, ಕಲಾಗ್ರಾಮದ ಆವರಣದಲ್ಲಿ ಮಾಡಬೇಕು ಅಂತೇಳಿ. ನಮಗೆ ಕಾರಣ ಭಾಳ ಸ್ಪಷ್ಟವಾಗಿತ್ತು, ನಾವಿಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದೋ. ಕಾರಣ ಇಷ್ಟೇ, ನಮ್ಮ ಈ ಮಲ್ಲತಳ್ಳಿ ಸುತ್ತಮುತ್ತ ಇರತಕ್ಕಂಥ ಸಾಂಸ್ಕೃತಿಕ ಹಸಿವಿನ ಅರಿವು ನಮಗಿತ್ತು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮಂತಹ ಸಾಂಸ್ಕೃತಿಕ ಮನಸ್ಸುಗಳ ತುಡಿತದ ಪರಿಚಯ ನಮಗಿತ್ತು. ನಮ್ಮ ಊಹೆ ಸುಳ್ಳಾಗಲಿಲ್ಲ. 4 ದಿನಗಳಿಂದ ನಿರಂತರವಾಗಿ ನೀವು ನೋಡ್ತಾ ಇರ್ತಕ್ಕಂಥ ಪ್ರೋತ್ಸಾಹ ನಮಗೆ ಇನ್ನಷ್ಟು ಗಟ್ಟಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಪ್ರೇರಣೆ ಸಿಕ್ಕಿದೆ. ನಿಮ್ಮಿಂದ ನಿರಂತರವಾದ ಪ್ರೋತ್ಸಾಹವನ್ನು ನಾವು ಅಪೇಕ್ಷೆ ಮಾಡ್ತಾ ಆಶಿಸುತ್ತಾ ಇವತ್ತಿನ ಸಮಾರೋಪ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಮಲ್ಲಿಕಾರ್ಜುನ ಕಡ್ಕೋಳ ಅವರಿಗೆ ಮತ್ತು ಶಶಿಕಾಂತ್ ಎಡೆಹಳ್ಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, 4 ದಿನಗಳು ನಿರಂತರವಾಗಿ ನಮ್ಮೊಡನೆ ಕೈ ಜೋಡಿಸಿದಂತಹ ಎಲ್ಲ ಮಾಧ್ಯಮದ ಮಿತ್ರರಿರ್ಬೋದು, ಬಂದಿರತಕ್ಕಂಥ ಎಲ್ಲ ಹೃದಯವಂತರು ನೀವು ಬಂದಿದ್ರಿ. ನಿರಂತರವಾಗಿ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತಾ, ಈ ಒಂದು ನಾಟಕೋತ್ಸವ ಯಶಸ್ವಿಯಾಗಿದೆ ಅಂತ ನಮ್ಮ ಒಂದು ಸಾರ್ಥಕ್ಯದ ಮನೋಭಾವದೊಂದಿಗೆ ಈ ಒಂದು ಸಮಾರೋಪ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ಸನ್ಮಿತ್ರರಿಗೂ ಮತ್ತು ಈ ಕಲಾಗ್ರಾಮದ ನನ್ನೆಲ್ಲ ಸ್ನೇಹಿತರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಈಗ ನಾಟಕ ಪ್ರಾರಂಭ ಆಗುತ್ತೆ. ಮುಂದಿನ ನಮ್ಮ ಎಲ್ಲ ಭಾಗವತರು ಸಾಂಸ್ಕೃತಿಕ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಭಾಗಿತ್ವ ಇದೇ ರೀತಿ ಇರಲಿ ಅಂತ ನಾವು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಏನು ಸಂಬಂಧ? ನಾನು ತಪ್ಪು ಮಾಡಿದೆ ಸ್ವಾಮಿ, ಒಪ್ಪಿಕೊಳ್ಳುತ್ತೇನೆ. ನೀವು ಹೇಳಿದ್ದನ್ನು ಮಾಡುತ್ತೇನೆ. ಆದರೆ ನನ್ನನ್ನು ಹೀಗೆ ಬೀದಿಯಲ್ಲಿ ಕೂಡ್ರಿಸಬೇಡಿ. ಕದ ತೆಗೀರಿ. ಕದ ತೆರೆಯಬೇಕಂತೆ. ಕದ ಹೇಳು, ಏನು ಬೇಕು ನಿಮ್ಗೆ ಇಲ್ಲಿ? ಹೇಳು. ಬಿಡಿರಿ, ನನ್ನ ತಪ್ಪಾಯ್ತು. ಅದು ನೆರೆಹೊರೆಯವರೆಲ್ಲ ನೋಡುತ್ತಿದ್ದಾರೆ. ಅವರೆದುರಿಗೆ ಏನು ಇದೆಲ್ಲ ಹಗರಣ? ನೆರೆಹೊರೆಯವರೆಲ್ಲ ನೋಡುತ್ತಿದ್ದಾರೇನು? ನೋಡಲಿ, ಬನ್ನಿರಿ, ನೋಡಿರಿ ನಮ್ಮ ಮನೆಯ ಆಟ, ಕಾಣಿರಿ ಈ ಪತಿವ್ರತೆಯನ್ನು. ಸಾಕು ಮಾಡಿ. ಎಲ್ಲರಿದುರಿಗೆ ನನ್ನ ನಾಚಿಕೆ ತೆಗೆಯಬೇಡಿ ಸ್ವಾಮಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ನನ್ನನ್ನೊಮ್ಮೆ ಒಳಗೆ ಬಿಡಿ. ನಾಚಿಕೆ ಇದ್ದರಲ್ಲವೇ ತೆಗೆಯುವುದು? ನನಗೆ ಹೇಳದೆ ಮನೆಯಿಂದ ಓಡಿ ಹೋಗುವಾಗಲಿಲ್ಲವೇನು ನಾಚಿಕೆ? ಆದರೂ ಇಲ್ಲಿ ಇರುವವ ನಾನು ಮಾತ್ರ. ಆ ರಾಮ ಎಲ್ಲಿದ್ದಾನೆ ಗೊತ್ತೇ? ಅಲ್ಲಿ, ಆ ಅರಮನೆಯಲ್ಲಿ. ಹೋಗಬೇಕಾದರೆ ಅಲ್ಲಿಗೆ. ಪದ್ಮನಾಭ. ಓ ವಸುದಮ್ಮ. ಏಕೆ ವಸುದಮ್ಮ? ದೂರದಿಂದ ನೋಡಿ ಸಾಕಾಗಲಿಲ್ಲವೇನು ಆಟದ ಮೋಜು? ಮತ್ತೆ ಇಲ್ಲಿ ಏಕೆ ನಡುವೆ ಮೂಗು ತುರುಕುತ್ತಿದ್ದೀರಿ? ಸಿಟ್ಟಾಗಬೇಡಪ್ಪ. ಅಲ್ಲದೆ ಈ ರೀತಿ ಎಲ್ಲರೆದರು ಹೆಂಡತಿ ಅವಮಾನ ಮಾಡುವುದು ಒಳ್ಳೆಯದಲ್ಲಪ್ಪ. ಅಲ್ಲದೆ ಅಗೋ, ಸೈನಿಕನೊಬ್ಬ ಇದೇ ದಾರಿಯಲ್ಲಿ ಬರುವಂತಿದ್ದಾನೆ. ಈ ಕತ್ತಲ ಕೇಳಿಯೇ ಬರುತ್ತಿರಬೇಕು. ಅವನೇನಾದರೂ ನಿನ್ನನ್ನು ಹಿಡಿದು ರಾಜನೆಡೆಗೆ ಎಳೆದೊಯ್ದರೆ
ಇಲ್ಲವೇನು? ನನಗೆ ನಾಚಿಕೆಗೇಡು, ಅದು ಶ್ರೀರಾಮನಿಂದ. ವಸುದಮ್ಮ, ನಾನು ಎಂದರೆ ಯಾರೆಂದು ತಿಳಿದಿದ್ದಾನವನು. ನನಗೆ ಆಜ್ಞೆ ಮಾಡಿ ಇವಳನ್ನು ಒಳಗೆ ತೆಗೆದುಕೊಳ್ಳುವಂತೆ ಮಾಡ್ತಾನೇನು? ಇಲ್ಲ ಇಲ್ಲ ಇಲ್ಲ, ಮನೆ ಬಿಟ್ಟು ದೂರ ಹೋದ ಹೆಂಡತಿಯನ್ನು ಮತ್ತೆ ಸ್ವಾಗತ ಮಾಡಿ ಕರೆದುಕೊಳ್ಳಲಿಕ್ಕೆ ನಾನೇನು ರಾಮನಲ್ಲ. ಹೇಗೆ ಬಿತ್ತು ಹುರಿ. ಪದ್ಮನಾಭ, ಪದ್ಮನಾಭ, ಏನಿದು? ಈ ಮಾತನ್ನು ಆ ಸೈನಿಕ ಏನಾದರೂ ಕೇಳಿದರೆ? ಕೇಳಲಿ, ನನಗೇನು ಹೆದರಿಕೆ ಏನು? ಎಲ್ಲಿದ್ದಾನವನು? ನಾನೇ ಹೇಳ್ತೇನೆ ಅವನಿಗೆ. ರೀ ಸ್ವಾಮಿ, ಎಲ್ಲ ಇನ್ನ ಓಡಿ ಹೋಗ್ಬಿಟ್ಟ ಪುಣ್ಯಾತ್ಮ. ಹೋಗದೆ ಏನು ಮಾಡ್ತಾನೆ ಹೇಳಿರಿ? ಅಂತವನ ಆಳಾಗಿರುವುದೇ ನಾಚಿಕೆ ಅನ್ನಿಸಿರಬೇಕು. ಇಂಥ ಹೇಸಿ ಮಾತನ್ನು ಕೇಳುವುದಕ್ಕಿಂತ ನಾನು ಸತ್ತು ಹೇಗೆ ಹೋಗುವುದಿಲ್ಲ. ನೀನು ಅವರು ರಾಮನ ಭಕ್ತರು. ರಾಮನ ಮಾತಿನ ಅರ್ಥ ಅವರಿಗೆ ತಿಳಿಯಲಿಲ್ಲವೆಂದೆಣಿಸಿದೆಯಾ? ಜನರ ಭಯ ಇಲ್ಲ ನನಗೆ. ನನಗಿರುವ ಭಯ ಶ್ರೀರಾಮರದು. ವಿಷಯ ನಿಮಗೆ ಹೇಗೆ ತಿಳಿಯಿತು? ನೀವು ಯಾರು ಸ್ವಾಮಿ? ವಾಲ್ಮೀಕಿ ದರವನ್ನು ಇಲ್ಲೇ ಮುಗಿಸುತ್ತೇನೆ. ಧನ್ಯವಾದಗಳು. ಚಳವಳಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಧ್ಯೇಯೋದ್ದೇಶದಿಂದ ಇಡೀ ನಾಟಕೋತ್ಸವದಲ್ಲಿ ನಾವು 3 ತಂಡಗಳಿಗೆ ನಾಟಕದ ಪ್ರದರ್ಶನಕ್ಕೆ ನಾವು ಅನುವು ಮಾಡಿಕೊಟ್ಟು, ಅದರಲ್ಲಿ ದೂರದ ಮಂಗಳೂರಿನಿಂದ ಮೊದಲನೇ ದಿವಸ ಅಗ್ನಿ ಮತ್ತು ಮಳೆಯ
ಪ್ರದರ್ಶನವಾಯಿತು. ಅವರು ಹೊಸ ತಂಡದ ಕಲಾವಿದರು. ಅದಾದ ನಂತರದಲ್ಲಿ ಯಯಾತಿ ಹಳೆ ಕಲಾವಿದರು ಮತ್ತು ಹೊಸ ತಂಡದ ಕಲಾವಿದರು. ಇವತ್ತು ನೀವು ನೋಡಿದಂಥ ಈ ಒಂದು ಪ್ರಬುದ್ಧ ಅಭಿನಯದ ಮಾನಿಷಾದ ಕೂಡ ಹೊಸ ತಂಡ. ಇವರೆಲ್ಲರೂ ಕೂಡ ಕಾಲೇಜು ವಿದ್ಯಾರ್ಥಿಗಳು. ಅವರ ಅಭಿನಯಕ್ಕೆ ನಾವು ಮರು ಹೋಗಿದ್ದೇವೆ. ನಿಮ್ಮ ಧನ್ಯವಾದಗಳು. ನಿಮ್ಮ ಮಾಹಿತಿಗಾಗಿ ಭಾಗವತರ ಜೊತೆಯಲ್ಲಿ ನಿರಂತರವಾಗಿ ನಮ್ಮ ಜೊತೆ ಸಂಯೋಗದಲ್ಲಿರ್ತಕ್ಕಂಥ ಮತ್ತೊಂದು ಪ್ರತಿಭಾನ್ವಿತ ನಿರ್ದೇಶಕ ರೇವಂತ್ ಆರ್ ಮಾಳಿಗೆ ಅವರು ಸ್ವತಃ ತಾವೇ ರಚಿಸಿ ಕನ್ನಡಿ. ಧನ್ಯವಾದಗಳು. ಶುಭರಾತ್ರಿ.